ಹಾಯ್, ವೆಲ್ಕಮ್ ಟು ಸಂದೇಶ ವಿತ್ ಮೇಕ್ಸ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಅರಿವು ಮೂಡಿಸುವಲ್ಲಿ ಪಾಲಕರ ಪಾತ್ರ ಎಷ್ಟಿರುತ್ತೆ ಮತ್ತು ಶಿಕ್ಷಕರ ಪಾತ್ರ ಎಷ್ಟಿರುತ್ತೆ ಮತ್ತು ಮಕ್ಕಳ ಪಾತ್ರ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಭಾಷಣ ಮಾಡ್ತಾಯಿದ್ರು ಮತ್ತು ಎಲ್ಲೋ ಒಂದು ಕಡೆ ಓದಿರೋದು ಕೂಡ ನೆನಪಿದೆ. ಏನಪ್ಪ ಅಂತ ಹೇಳಿದರೆ ಅವ್ರು ಏನು ಹೇಳ್ತಾಯಿದ್ರು ಅಂತ ಹೇಳಿದರೆ, ಮಕ್ಕಳಲ್ಲಿ ಅರಿವು ಮೂಡಿಸೋದಕ್ಕೆ ಪಾಲಕರದೇ ಹೆಚ್ಚಿನ ಪಾತ್ರ ಇರುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದರು. ಏನು ಎಕ್ಸಾಂಪಲ್ ಅಂತ ಹೇಳಿದರೆ, ಮಹಾಭಾರತದಲ್ಲಿ ಧೃತರಾಷ್ಟ್ರ ಮಹಾರಾಜರು ಕುರುಡರಾಗಿರ್ತಾರೆ. ಆವಾಗ ಪತ್ನಿ ಧರ್ಮ ಪಾಲಿಸೋದಕ್ಕೋಸ್ಕರ ಅವರು ಜಗತ್ತನ್ನು ನೋಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಪತ್ನಿಯಾದ ಗಾಂಧಾರಿನ ಕೂಡ ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಾನು ಆ ಜಗತ್ತನ್ನು ನೋಡಬಾರ್ದು ಅಂತ ಹೇಳಿಬಿಟ್ಟು ಬಟ್ಟೆ ಕಟ್ಕೊಂಡು ಜೀವನನ ಸಾಗಿಸ್ತಾರೆ. ಬಟ್ ಇಲ್ಲಿ ಆದ್ದರಿಂದ ಈಗೇನಾಯಿತು ಅಂತ ಹೇಳಿದರೆ, ಕೌರವರು ಏನೇ ತಪ್ಪು ಮಾಡಿದರೂ ಗಾಂಧಾರಿಗೆ ಆಗಲಿ ಅಥವಾ ಧೃತರಾಷ್ಟ್ರರಿಗೆ ಆಗಲಿ ಕಾಣಿಸ್ಲಿಲ್ಲ. ಹಾಗಾಗಿ ಅವ್ರ ತಪ್ಪನ್ನು ಅವರು ಇಬ್ಬರೂ ಕೂಡ ತಿದ್ದಲಿಕ್ಕಾಗಲಿಲ್ಲ. ಅವ್ರನ್ನ ಆಯಗಳು ಚಿಕ್ಕಪ್ಪ ದೊಡ್ಡಪ್ಪಂದಿರೇ ನೋಡ್ಕೊಳ್ತಾ ಇದ್ದಿದ್ದರಿಂದ ರಾಜರ ಮಕ್ಕಳನ್ನು ನಾವು ಹೇಗೆ ತಿದ್ದೋದಕ್ಕೆ ಸಾಧ್ಯ ಅಂತ ಅವರು ಕೂಡ ಕಡೆಗಣಿಸಿ ಅವ್ರು ಹೇಗೆ ಬೆಳೀತಾರೋ ಹಾಗೆ ಬೆಳೆಯೋದಕ್ಕೆ ಬಿಟ್ಬಿಡ್ತಾರೆ. ಸೊ ಮತ್ತು ಪಾಂಡವರು ಕೂಡ ಮತ್ತು ಕೌರವರಿಗೂ ಕೂಡ ಇಬ್ಬರಿಗೂ ಒಬ್ಬರೇ ಶಿಕ್ಷಕರಾಗಿರ್ತಾರೆ, ದ್ರೋಣಾಚಾರ್ಯರು. ಆದರೆ ಕೌರವರು ಅಧರ್ಮ ಹಾದಿನ ಹಿಡಿತಾರೆ, ಪಾಂಡವರು ಧರ್ಮದ ಹಾದಿನ ಹಿಡಿತಾರೆ. ಹಾಗಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವಲ್ಲಿ ಹೆಚ್ಚಿನ ಪಾತ್ರ ಪಾಲಕರದೇ ಅಂತ ಹೇಳ್ತಾರೆ. ಬಟ್ ಈಗೇನಾಗ್ತಿದೆ ಅಂತ ಹೇಳಿದರೆ, ನನಗನ್ಸಿದ್ದು ಮಕ್ಕಳು ಹೊರ ಪ್ರಪಂಚದಲ್ಲಿ ನೋಡಿ ಕಲಿಯೋದು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಯಾರ ಜೊತೆ ಸ್ನೇಹ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪಾಲಕರ ಪಾತ್ರ ಮತ್ತು ಶಿಕ್ಷಕರ ಪಾತ್ರ ಕರೆಕ್ಟಾಗಿ ಇದ್ರೂ ಕೂಡ ಮಕ್ಕಳ ಪಾತ್ರನ ಮರಿತಾ ಇದ್ದಾರೆ ಮಕ್ಕಳು. ಸೊ ಮಕ್ಕಳು ಹೇಳಿದಂತಹ ಅರಿವನ್ನು ಮೂಡಿಸ್ಕೊಂಡು ಪ್ರೀತಿ, ವಿಶ್ವಾಸ, ಕಾಳಜಿ, ಮಾನವೀಯತೆ ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದರೆ, ಈಗಿನ ಕಾಲದ ಮಕ್ಕಳಲ್ಲಿ ಪ್ರೀತಿನೇ ಆಗಲಿ, ವಿಶ್ವಾಸನೇ ಆಗಲಿ, ಒಬ್ಬರ ಮೇಲೆ ನಂಬಿಕೆ ಆಗಲಿ ಯಾವುದೂ ಇಲ್ಲ. ಎಲ್ಲರೂ ಕೂಡ ಸ್ವಾರ್ಥಿಗಳ ಥರ ಯೋಚನೆ ಮಾಡ್ತಾಯಿದ್ದಾರೆ. ಎಲ್ಲ ಸ್ವಾರ್ಥ ಜೀವನವನ್ನು ನಡೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಿಮಗೇನಿಸ್ತು ಕಮೆಂಟ್ ಮಾಡಿ.